ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳಂ ಸರ್ಕಾರ ರಚನೆಗೆ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ಸಿಎಂ ರೇಸಲ್ಲಿ ಮೂವರ ಹೆಸರಿದೆ. ಸತೀಶನ್, ಚೆನ್ನಿತ್ತಲ ಹಾಗೂ ಕೆಸಿವಿ ಹೆಸರು ಕೇಳಿ ಬರ್ತಾ ಇದೆ. ಇವತ್ತು ಸಿಎಲ್ಪಿ ಸಭೆ ನಡೆಯುತ್ತೆ. ಹೀಗಾಗಿ ಈ ಸಭೆಯ ಮೇಲೆ ಎಲ್ಲರ ದೃಷ್ಟಿ ಇರುವಂಥದ್ದು. ಇವತ್ತಿನ ಸಭೆಯಲ್ಲಿ ನಾಯಕನ ಆಯ್ಕೆ ಸಾಧ್ಯತೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಸಿಎಂ ಫೈಟ್ ತಲುಪಿದೆ. ಅಂದರೆ ಹೈಕಮಾಂಡ್ ಈ ಮೂವರಲ್ಲಿ ಯಾರಿಗೆ ಸಿಎಂ ಪಟ್ಟವನ್ನ ನೀಡುತ್ತೆ ಅಂತ ಕಾದು ನೋಡಬೇಕಿದೆ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ನಾಯಕನ ಆಯ್ಕೆ ಮಾಡುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇವತ್ತು ನಡೆಯುವಂತಹ ಮೀಟಿಂಗ್ ಮೇಲೆ ಎಲ್ಲರ ಚಿತ್ತ ಇರುವಂಥದ್ದು. ಸಿಎಂ ರೇಸಲ್ಲಿ ಸದ್ಯ ಮೂವರ ಹೆಸರು ಕೇಳಿ ಬರ್ತಾ ಇದೆ. ಮೊದಲನೇದಾಗಿ ಸತೀಶನ್, ಹಾಗೆ ಚೆನ್ನಿತ್ತಲ, ಹಾಗೆ ಕೆಸಿ ವೇಣುಗೋಪಾಲ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಯಾರಾಗ್ತಾರೆ ಕೇರಳದ ಸಿಎಂ ಅನ್ನೋದು ಸದ್ಯದ ಪ್ರಶ್ನೆ. ಕೇರಳಂನಲ್ಲಿ ಚುನಾವಣಾ ವಿಜಯೋತ್ಸವದ ನಡುವೆಯೇ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಯುಡಿಎಫ್ ಮುಖಂಡರು ಕಸರತ್ತನ್ನ ನಡೆಸಿದ್ದಾರೆ. ದಶಕಗಳ ಬಳಿಕ ಮರಳಿ ಅಧಿಕಾರ ಲಭಿಸ್ತಾ ಇರೋದ್ರಿಂದ ಮುಖ್ಯಮಂತ್ರಿ ಆಯ್ಕೆಯೂ ಸೇರಿ ಆಡಳಿತದಲ್ಲಿ ತೀವ್ರ ಎಚ್ಚರಿಕೆಯಿಂದ ಅಡಿ ಇರಿಸಲು ಮುಖಂಡರು ಡಿಸೈಡ್ ಮಾಡಿದ್ದಾರೆ. ಕಾಂಗ್ರೆಸ್ 63 ಸ್ಥಾನಗಳನ್ನು ಗೆದ್ದಿರೋದ್ರಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಮಿತ್ರ ಪಕ್ಷಗಳ ಒತ್ತಡಕ್ಕೆ ಮಣಿಯೋ ಅಗತ್ಯ ಇಲ್ಲ ಅಂತ ಮೂಲಗಳು ಹೇಳಿವೆ. ಈಗಾಗಲೇ ಕಾಂಗ್ರೆಸ್ ಮುಖಂಡರ ನಡುವೆ ಮುಂದಿನ ಹಂತದ ಬಗ್ಗೆ ಅನೌಪಚಾರಿಕ ಮಾತುಕತೆಗಳು ನಡೆದಿವೆ. ಈ ಗೆಲುವು ಕೇವಲ ರಾಜಕೀಯವಲ್ಲ, ಭಾವನಾತ್ಮಕವೂ ಕೂಡ ಆಗಿದೆ. ಜನರ ವಿಶ್ವಾಸ ಕಾಂಗ್ರೆಸ್ ಮೇಲೆ ಮರಳಿರೋದರ ಸೂಚನೆ ಇದು. ಹೀಗಾಗಿ ಯಾರಾಗ್ತಾರೆ ಮುಂದಿನ ಸಿಎಂ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ನಡೆಯುವಂತಹ ಸಭೆಯಲ್ಲಿ ಬಹುತೇಕ ಮುಂದಿನ ಸಿಎಂ ಯಾರು ಅನ್ನೋದು ಡಿಸೈಡ್ ಆಗಲಿದೆ.